ಬಾಲ್ ಓದಿತಾರೆ, ನೀವು ಬ್ಯಾಕ್ ಸಮರಿಂದ ಅಲ್ಲಿ ಓಡಿರಿ, ಗೋಲ್ ಆಗುತ್ತೆ ಸರ್. ನೀವು ಇವರು ಆನಂದ್ ಅವ್ರು ಹಿಂಗೆ ಓದಿದಾಗ ನೀವು ಎಗ್ರಿ ಒಂದು ಹಿಂಗೆ ಹೊಡಿರಿ, ಗೋಲ್ ಆಗುತ್ತೆ. ಇಬ್ಬರು ಸರಿ ಸಮಾಚಾರ. ಮಂಗಳೂರಲ್ಲಿ ಮಿಸ್ಟರ್ ಡೂಪ್ಲಿಕೇಟ್ ಮೊದಲ ಸಲಿಗೆ ಇಬ್ಬರು ಆರ್ಟಿಸ್ಟ್ ಒಟ್ಟಿಗೆ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ನಾವು ಮಂಗಳೂರಲ್ಲಿದ್ದೀವಿ. ಮಂಗಳೂರಲ್ಲಿ ನಮ್ಮ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರೀಕರಣ ನಡೀತಾ ಇದೆ. ನಾನು ದಿಗಂತ್ ಇಬ್ಬರು ಒಟ್ಟಿಗೆ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನಾನು ದಿಗಂತ್ ತುಂಬ ಚೆನ್ನಾಗಿ ಜೆಲ್ ಆಗಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಪ್ರಾಬಬ್ಲಿ ಎಲ್ಲ ಯಂಗ್ಸ್ಟರ್ಸ್ಗೆ ಮಿಸ್ಟರ್ ಡೂಪ್ಲಿಕೇಟ್ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಒಂದು ಕಾಲೇಜ್ ಬೇಸ್ಡ್ ಒಂದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪಾತ್ರದ ಬಗ್ಗೆ ಮತ್ತು ಈ ಸಿನಿಮಾಲಿ ನನಗೆ ಒಂದು ಸ್ವಲ್ಪ ವೇರಿಯೇಷನ್ ಇದೆ ಕ್ಯಾರೆಕ್ಟ್ರಲ್ಲಿ. ಮೊದಲು ಕಾಲೇಜ್ ಡೇಸಲ್ಲಿ ತುಂಬ ತುಂಟಾಗಿರೋಂಥ ಹುಡುಗ ನಂತರ ಹೇಗೆ ಚೇಂಜ್ ಆಗ್ತಾನೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಈ ಸಿನಿಮಾಲ್ಲಿ. ಸೊ ಮತ್ತೆ ಒಂದು ಸಣ್ಣ ಗ್ರೇ ಶೇಡ್ ಇರುವಂಥ ಕ್ಯಾರೆಕ್ಟರ್ ಮಿಸ್ಟರ್ ಡೂಪ್ಲಿಕೇಟಲ್ಲಿ ನೀವು ನೋಡ್ತೀರಾ. ಈಗ ಇಲ್ಲಿ ಸದ್ಯಕ್ಕೆ ನಾನು ದಿಗಂತು ಮತ್ತು ನಮ್ಮ ಚಿತ್ರದ ನಾಯಕಿ ಶೀತಲ್ ಅವರು ಮಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಆನಂದ್ ಅಂತ ಒಬ್ರು ಇದ್ದಾರೆ. ತುಂಬ ಒಳ್ಳೆ ಕಾಮಿಡಿಯನ್, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಸೊ ಒಟ್ಟಿಗೆ ಇವಾಗ ನಾವು 4 ಜನ ಶೂಟ್ ಮಾಡ್ತಾ ಇದ್ದೀವಿ. ಇವತ್ತು ಫೈಟ್ ನಡೀತಾ ಇದೆ ನನಗೆ ದಿಗಂತಿಗೆ. ಕೂಡ್ಲೂರು ರಾಮಕೃಷ್ಣ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀರಾ, ಒಬ್ಬ ಹಿರಿಯ ನಿರ್ದೇಶಕ ಅವರು. ಮೊದಲನೇ ಬಾರಿಗೆ ಇಷ್ಟು ಏಜ್ ಗ್ಯಾಪ್ ಇರುವಂಥ ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಕೂಡ್ಲೂರು ರಾಮಕೃಷ್ಣ ಅವ್ರ ಜೊತೆ. ಇದಕ್ಕೆ ಮುಂಚೆ ಸಾಕಷ್ಟು ಹಿಟ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ದಿಗಂತನ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ. ಸಂತೋಷ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಮತ್ತೆ ನನ್ನ ದಿಗಂತನ ಒಟ್ಟಿಗೆ ಸೇರಿಸಿದ್ದಾರೆ. ಸೊ ಐ ಆಮ್ ಹ್ಯಾಪಿ. ಮಾಡಬೇಡಿ, ಅಸಿಸ್ಟೆಂಟ್ ರೆಫರಿ ಎತ್ತಿದ್ದಾನೆ, ದಟ್ಸ್ ಆಫ್ ಸೈಡ್. ಹೋಗಿ ಸರ್, ಹೋಗಿ ಸರ್. ಪ್ರಜ್ವಲ್ ಜೊತೆ ಇದು ಫಸ್ಟ್ ಚಿತ್ರ ನಾನು ವರ್ಕ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ. ಅವನು ಅಂದರೆ ಮುಂಚೆ ಹೀಗೆ ಅಲ್ಲಿ ಇಲ್ಲಿ ಭೇಟಿ ಮಾಡಿ ಪರಿಚಯ ಆಗಿತ್ತು ಅಷ್ಟೇ, ಬಿಟ್ಟರೆ ಆ್ಯಕ್ಟ್ ಮಾಡಿರಲಿಲ್ಲ. ವೆರಿ ನೈಸ್ ಗಾಯ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಪ್ರಜ್ವಲ್ ನನ್ನ ಕೋಸ್ಟರ್ ಆಗಿರೋದಕ್ಕೆ. ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಶೂಟಿಂಗ್ ಒಂದೇ ಅಲ್ಲ, ಮಂಗಳೂರು ಬೀಚು, ಆಮೇಲೆ ಮಂಗಳೂರು ವೆದರು ಎಲ್ಲದನ್ನೂ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಮಿಸ್ಟರ್ ಡೂಪ್ಲಿಕೇಟ್ ಇದರಲ್ಲಿ ಒಬ್ಬ ಸಿನ್ಸಿಯರ್ ನಾನು, ಅವನು ಅದು ಉಲ್ಟಾ ಆಪೋಸಿಟ್ಟು. ಸೊ ಈ ಥರ 2 ಕ್ಯಾರೆಕ್ಟರ್ನ ಹಿಡ್ಕೊಂಡು ಫುಲ್ಲು ಸ್ಟೋರಿನ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಸ್ಟೋರಿ ಎಲ್ಲ. ಇದರಲ್ಲಿ ನಾನು ತುಂಬ ಅಂದರೆ ನಿಯತ್ತಾಗಿ ಬದುಕೋನು, ಆಮೇಲೆ ಸಿನ್ಸಿಯರಾಗಿ ಕೆಲಸ ಮಾಡೋನು, ತುಂಬ ಓದೋನು, ಆ ಥರದ ಹುಡುಗ. ಇದರಲ್ಲಿ ಕಾಲೇಜಲ್ಲಿ ಇಬ್ಬರಿಗೂ ಯಾವಾಗಲೂ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆಮೇಲೆ ಅದು ರಿಯಲ್ ಲೈಫಲ್ಲೂ, ಆಮೇಲೆ ಮುಂದಿನ ಲೈಫಲ್ಲೂ ಮತ್ತೆ ಕಾಂಪಿಟೇಷನ್ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಹುಡುಗಿಗೋಸ್ಕರನೂ ಕಾಂಪಿಟೇಷನ್ ನಡೆಯುತ್ತೆ. ಸೊ ಇದು ಮಿಸ್ಟರ್ ಡೂಪ್ಲಿಕೇಟ್. ಹೌದು, ಕೂಡ್ಲೂರು ರಾಮಕೃಷ್ಣ ಅವರು ನನಗೆ ಫಸ್ಟು ಮಿಸ್ ಕ್ಯಾಲಿಫೋರ್ನಿಯಾ ಮೂವಿಲಿ ನನಗೆ ಅವಕಾಶ ಕೊಟ್ಟಿದ್ದರು. ಸೊ ಅವ್ರು ಬಂದು ಈ ಥರ ಸ್ಕ್ರಿಪ್ಟ್ ಇದೆ, ಇಬ್ಬರು ಹೀರೋ ಅಂತ ಕೇಳಿದಾಗ ತುಂಬಾ ಚೆನ್ನಾಗಿತ್ತು ಸ್ಕ್ರಿಪ್ಟ್. ನಾನು ಕೇಳಿದಾಗಲೇ ಖುಷಿ ಆಯಿತು, ನಂಗೆ ಇಷ್ಟ ಆಯಿತು. ಆಮೇಲೆ ಒಪ್ಕೊಂಡೆ. ಅವರು ಈಸ್ ಎ ವೆರಿ ಗುಡ್ ಡೈರೆಕ್ಟರ್. ನಂಗೆ ತುಂಬಾ ಇಷ್ಟ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಮಂಗಳೂರು ಬ್ಯಾಕ್ಡ್ರಾಪಲ್ಲಿ ಶೂಟ್ ಮಾಡ್ತಿದ್ದೀನಿ, ಬೇರೆ ಅಂಡರ್ವರ್ಲ್ಡು ಆ ಥರ ಫೈಟು ಆ್ಯಕ್ಷನು. ಹಾಂ, ಈ ಸಿನಿಮಾದಲ್ಲಿ ಸಾಕಷ್ಟು ಆ್ಯಕ್ಷನ್ ಇದೆ. ಆಮೇಲೆ ಮಂಗಳೂರು ಬೆಂಗಳೂರು 2 ಕಡೆನೂ ಶೂಟ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಪೋರ್ಷನ್ಸ್ ಆಲ್ರೆಡಿ ಆಗಿದೆ, ಈಗ ಮಂಗಳೂರು ಶೂಟ್ ಮಾಡ್ತಾ ಇದ್ದೀವಿ. ದಿಗಂತಂದರೆ ಒಂದು ಕಡೆ ಮೆಲೋಡಿ ಸಾಂಗ್ಸ್ಗಳು ಮತ್ತು ಲವ್ ಸಿನಿಮಾಗಳು ಆ ಥರ ಜನರನ್ನು ಅಟ್ರಾಕ್ಟ್ ಮಾಡೋದಿರುತ್ತೆ. ಆ್ಯಕ್ಷನಲ್ಲಿ ಯಾವ ಥರ? ಇಲ್ಲ, ನನಗೆ ಆ್ಯಕ್ಷನು ತುಂಬಾ ಇಷ್ಟ. ಮುಂಚೆಯಿಂದನೂ ನನಗೆ ಮಾಡಬೇಕು ಅಂತ ಆಸೆ ಇತ್ತು. ಈ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಗ್ತಾ ಇದೆ.
ಆಮೇಲೆ ಇದರಲ್ಲಿ ನೀವು ಹೇಳ್ದಾಗೆ ಮೆಲೋಡಿನೂ ತುಂಬ ಚೆನ್ನಾಗಿದೆ. ಮನೋಮೂರ್ತಿ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ಯೋಗರಾಜ್ ಭಟ್ರು, ಆಮೇಲೆ ಜಯಂತ್ ಕಾಯ್ಕಿಣಿ ಎಲ್ಲ ಒಳ್ಳೊಳ್ಳೆ ಲಿರಿಸಿಸ್ಟ್ ಎಲ್ಲ ಲಿರಿಕ್ಸ್ ಬರಿತಾ ಇದ್ದಾರೆ. ಸೊ ಓವರ್ ಆಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೀಮ್. ಈಗ ಮಲ್ಟಿ ಸ್ಟಾರ್ ಸಿನಿಮಾ ಯಾಕೆಂದರೆ ದಿಗಂತ ನೀವೇ ಇಂಟ್ರೊಡ್ಯೂಸ್ ಮಾಡ್ತಿದ್ರು, ಹೇಳಿ ಸರ್ ಅದು ಸಿನಿಮಾ. ಏನಿಲ್ಲ, ಆ ಥರ ಮಕ್ಕಳ ಚಿತ್ರನೇ ಮಾಡಬೇಕು ಇದು ಮಾಡಬೇಕಂತ ಇಲ್ಲ. ನನಗೇನಾಯಿತು, ಸುಮಾರು ಒಂದು 3 ವರ್ಷಗಳಿಂದ, ಅಂದರೆ ತಮಾಷೆಗಾಗಿ ಚಿತ್ರ ಮಾಡಿದ ಮೇಲೆ ನನಗೆ ಯಾಕೋ ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿನ ನನಗೆ ಸ್ಟಡಿ ಮಾಡೋದೇ ಒಂದು ದೊಡ್ಡ ಸಾಹಸ ಆಯಿತು. ಇಷ್ಟು ಸಮಯ ತೊಗೊಳ್ತು ಅನ್ಬೋದು. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ದ್ವಾರಕಿ ಅಂತ ಮತ್ತೆ ಮುಂಗಾರು ಚಿತ್ರ ಡೈರೆಕ್ಟ್ರ್, ಅವರು ನಾನು ಒಳ್ಳೆಯ ಸ್ನೇಹಿತರು. ಅವ್ರ ಹತ್ರ ಸುಮ್ಮನೆ ಒಂದು ಕತೆ ಕೇಳಿದಾಗ ಈ ಥರ ಒಂದು ಕತೆ ಮಾಡ್ತಾಯಿದ್ದೀನಿ ತಮಿಳಿಗೆ ಅಂತ ಹೇಳಿದ್ರು. ಏನು ಅಂದೆ, ಈ ಥರ ಕೇಳಿದಾಗ, ಅಯ್ಯೋ ನೀವು ತಮಿಳಲ್ಲಿ ಮಾಡೋದು ಮಾಡ್ಕೊಳ್ಳಿ, ತಮಿಳ್ ರೈಟ್ಸ್ ನೀವೇ ಇಟ್ಕೊಳ್ಳಿ, ನಾನು ಕನ್ನಡ ಕೊಡಿ. ಯಾಕೆಂದರೆ ನನಗೆ ಏನು ಬೇಕಿತ್ತು, ಎರಡು ಹೀರೋ ಕತೆ ಬೇಕಿತ್ತು, ಇಬ್ಬರಿಗೂ ಪ್ರಾಮಿನೆನ್ಸ್ ಇರೋಂಗೆ ಇತ್ತು. ಸರಿ, ಅವನ ಹತ್ರ ಕೇಳಿಕೊಂಡೆ. ಆಮೇಲೆ ಆ ಕತೆ ನನಗಿಷ್ಟವಾದ ಮೇಲೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಕ್ಕಿಂತ ಮುಂಚಿತ ಯಾವಾಗ ದಿಗಂತ್ ಗ್ರೀನ್ ಸಿಗಲ್ ಕೊಟ್ಟು ನಾನು ಸೀದಾ ಹೋಗಿ ಪ್ರಜ್ವಲ್ ಹತ್ರ ಹೋದೆ. ಪ್ರಜ್ವಲ್ ದೇವರಾಜ್ ಅವ್ರ ಹತ್ರ ಹೋಗಿ ಈ ಥರದ್ದೊಂದು ಕತೆ ಇದೆ ಅನ್ನೋದು ಅವರಿಗೂ ತುಂಬ ಇಂಪ್ರೆಸ್ ಆಗೋಯ್ತು. ದೇವರಾಜ್ ಅವರು ಸಹ ಒಂದು ಕೇಳ್ಕೊಂಡು, ಇದರಲ್ಲೊಂದು ಫಾದರ್ ಕ್ಯಾರೆಕ್ಟರ್ ಇದೆ, ಅದನ್ನು ಪ್ರಜ್ವಲ್ ಫಾದರ್ ಕ್ಯಾರೆಕ್ಟ್ರನ್ನು ನೀವೇ ಮಾಡಬೇಕು ಅನ್ನೋ. ಅದಕ್ಕೂ ಅವರು ಒಪ್ಕೊಂಡ್ರು. ಯಾವಾಗ ಆರ್ಟಿಸ್ಟ್ಗಳದ್ದು ಡೇಟು ಒಪ್ಕೊಂಡ್ರು, ಇಮ್ಮಿಡಿಯೇಟ್ ಡೇಟಿಗೂ ರೆಡಿ ಆಯಿತು, ಆವಾಗ ನಾನು ಸ್ವಲ್ಪ ಇನ್ನೂ ಶಕ್ತಿವಂತ. ಆವಾಗ ಹೋಗಿ ನನ್ನ ಸ್ನೇಹಿತರು ಕಶ್ಯಪ್ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಯಾಕೆ ಅಂದರೆ ಅವರು ಆಗಲೇ ನನ್ನ ಜೊತೆ 2 ಚಿತ್ರ ನನ್ನ ನಿರ್ದೇಶನದಲ್ಲಿ ಮಾಡಿದರು. ಪ್ರೇಮಿ ನಂಬರ್ 1 ಅಂತ ರಮೇಶ್ ಮತ್ತು ಇವಳ್ದು ಯಾರು ಪ್ರೇಮ, ಮತ್ತು ಇನ್ನೊಂದು ಕರಾವಳಿ ಹುಡುಗಿ ಅಂತ ಒಂದು ಆರ್ಟ್ ಮೂವಿ 2 ಮಾಡಿದರು. ಅವರೂ ಆಗಾಗ್ಗೆ ಹೇಳ್ತಾ ಇರ್ತಿದ್ರು, ಮಧ್ಯೆ ಯಾವುದಾದ್ರು ಇದ್ದರೆ ಹೇಳಿ, ಮಧ್ಯೆ ಮಾಡೋಣ ಅಂತ. ಆಗಿರಲಿಲ್ಲ. ಈ ಪ್ರಪೋಸಲ್ ಇಟ್ಟಾಗ ಅವರು ಇಮ್ಮಿಡಿಯೇಟ್ ಒಪ್ಕೊಂಡ್ರು. ನನ್ನ ಹೆಸರು ಕಶ್ಯಪ್ ದಾಕೋಜು ಅಂತ, ಬ್ಯಾಂಗ್ಳೂರು ಬಾರ್ನ್. ಇದು ಮಿಸ್ಟರ್ ಡೂಪ್ಲಿಕೇಟ್ ನನ್ನ 4ನೇ ಸಿನಿಮಾ, ನನ್ನ ಇಂಡಿವಿಜುವಲ್ ಆಗಿ. ಫಸ್ಟ್ ಸಿನಿಮಾ ಸಮಾಜೋಲ್ಲಸ್ತ್ರಿ ಅಂತ ತೆಲುಗು ಪ್ರೊಡ್ಯೂಸ್ ಮಾಡಿದೆ 83-84. ಅದರಲ್ಲಿ ತಮಿಳ್ ಹೀರೋಸ್ ಶರತ್ ಕುಮಾರ್ನ ಇಂಟ್ರೊಡ್ಯೂಸ್ ಮಾಡಿದವನ್ನೇ ನಾನು ಫಸ್ಟ್ ಪಿಕ್ಚರ್. ಅದಾದಮೇಲೆ 2000 ಪ್ರೇಮಿ ನಂಬರ್ 1 ಅಂತ ತೆಗೆದೆ. ಅದಕ್ಕೆ ಕೂಡ್ಲು ರಾಮಕೃಷ್ಣ ಅವರೇ ಡೈರೆಕ್ಟ್ರು. ಆಮೇಲೆ ಕರಾವಳಿ ಹುಡುಗಿ ಅಂತ ಒಂದು ಆರ್ಟ್ ಪಿಕ್ಚರ್ ಒಂದು ಮಾಡಿದ್ವಿ, ಅದು ಕೂಡ್ಲು ರಾಮಕೃಷ್ಣ ಅವರನ್ನೇ. ಇದರಲ್ಲಿ ಕೂಡ್ಲು ರಾಮಕೃಷ್ಣ ಅವ್ರು ತೊಗೊಳೋಕ್ಕೆ ಏನು ಕಾರಣ ಅಂದರೆ, ಇದುವರೆಗೂ ಅವ್ರು ಮಾಡಿರೋದೆಲ್ಲ ಒಂಥರ ಸಾಫ್ಟ್ ಮೂವೀಸು. ಅವ್ರ ಕೆಪಾಸಿಟಿ ಇದೆ ಕಮರ್ಷಿಯಲ್ ಮೂವಿ ಮಾಡೋದಕ್ಕೆ ಅಂತ ಹೇಳಿ ಇಬ್ಬರು ಆರ್ಟಿಸ್ಟ್ ಮಾಡಿ ಪ್ರೆಸೆಂಟು ಹಾರ್ಟ್ ಥ್ರಾಪ್ಸು ಪ್ರಜ್ವಲ್ ಅಂಡ್ ದಿಗಂತ್ ತೊಗೊಂಡು, ಆಮೇಲೆ ಪ್ರಜ್ವಲ್ ಫಾದರ್ ಕ್ಯಾರೆಕ್ಟರ್ ಪ್ರಜ್ವಲ್ ಫಾದರ್ನೇ ತೊಗೊಂಡು ಕಾಂಬಿನೇಷನಲ್ಲಿ ಮಾಡ್ತಾಯಿದ್ವಿ. ಇಟ್ಸ್ ಎ ಟ್ರಯಾಂಗಲ್ ಲವ್ ಸ್ಟೋರಿ. ರಾಘವ ದ್ವಾರಕಿ ಮತ್ತೆ ಮುಂಗಾರು ಡೈರೆಕ್ಟ್ರು, ಅವರು ಬರೆದಿರೋದು. ಸಾಂಗ್ಸ್ ಎಲ್ಲ ಮನೋಮೂರ್ತಿ ಅವ್ರು ಮಾಡ್ತಾಯಿದ್ದಾರೆ. ಕಾಯ್ಕಿಣಿ ಅವ್ರ ಸಾಂಗ್ಸು ಲಿರಿಕ್ಸ್ ಮಾಡ್ತಾಯಿದ್ದಾರೆ. ಇಲ್ಲ, ಆದಷ್ಟು ಟ್ರೈ ಮಾಡ್ತಾಯಿದ್ದೀವಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ನಮ್ಮ ಕೈ ಚಳ್ಕಂಡ್ರೆ ಸ್ವಲ್ಪ ತಲೆ ಬಿಸಿ ಆಗಿದೆ. ಏನಕ್ಕಂದ್ರೆ ಇಬ್ರಿಗೂ ಈಕ್ವಲ್ ಆಗಿ ತೆಗಿತಾ ಇದ್ದೀನಿ. ಈ ಕಡೆ ಪ್ರಜ್ವಲ್ ಅವರು ಎಷ್ಟು ಫೋರ್ಸ್ ಆಗಿ ತೋರಿಸ್ತಾರೆ, ಹಂಗೆ ದಿಗಂತ್ ಅವರು ಅಷ್ಟೇ ಫೋರ್ಸ್ ಆಗಿ ತೋರಿಸ್ಬೇಕು. ಆಮೇಲೆ ಏನೇ ಪಂಚ್ ಕಂಪೋಸ್ ಮಾಡ್ರು ಇವ್ರಿಗೆ ಎಷ್ಟು ಈಕ್ವಲ್ ಆಗಿ ತೆಗಿತೈತೆ ಅವ್ರಿಗೆ ಆಪೋಸಿಟ್ ಅಷ್ಟೇ ತೆಗಿಬೇಕು. ಯಾಕಂದ್ರೆ ಕಾನ್ಸೆಪ್ಟ್ ಇರೋದು ಹಿಂಗೆ. ಇದು ಕೂಡ್ಲು ರಾಮಕೃಷ್ಣ ಅವ್ರದ್ದು ಫಸ್ಟ್ ಮೂವಿ ನಾನು ಮಾಡ್ತಾ ಇರೋದು. ಯಾಕಂದ್ರೆ 22 ಸಿನಿಮಾ ಮಾಡಿದ್ದಾರೆ ಅವರು. ಇದೇ ಫಸ್ಟ್ ಸಿನಿಮಾ ಆಕ್ಷನ್ ಮಾಡ್ತಾ ಇರೋದು. ನಾನು ಅವ್ರಿಗೆ
ಆಕ್ಷನ್ ಮಾಡುವಾಗ ಕ್ಯಾಮ್ರಾ ಇಲ್ಲಿ ಹಿಂಗೆ ಝೂಮು ಅದು ಇದು ಎಲ್ಲ ಹೇಳ್ತಾ ಇರ್ತೀನಿ. ಅವರು ನನ್ನೇ ನೋಡ್ತಾ ಇರ್ತಾರೆ, ಏನು ಮಾಸು ಸುಮ್ಮನೆ ಹಿಂಗೆ ಹೋಗಿ ಹಂಗೆ ಹೋಗಿ ಅದು ಬಾ ಇದು ಬಾ ಹಿಂಗೆ ಅಂತ ಇದ್ದಾನೆ. ಅವ್ರಿಗೆಲ್ಲ ಒಂಥರ ಆಶ್ಚರ್ಯ, ಅವ್ರು ತುಂಬ ಖುಷಿ ಅವ್ರಿಗೆ. ನೆಕ್ಸ್ಟು ನಾವು ಆಕ್ಷನ್ ಪಿಕ್ಚರ್ನೇ ಮಾಡೋಣ ಅಂದ್ಕೊಂಡು ಹೇಳಿದ್ದಾರೆ. 3 ಫೈಟಲ್ಲಿ ಒಂದು ಕಾಲೇಜ್ ಫೈಟ್ ಬರುತ್ತೆ, ಆಮೇಲೆ ಇನ್ನೊಂದು ಫುಟ್ಬಾಲ್ ಗ್ರೌಂಡಲ್ಲಿ, ಇನ್ನೊಂದು ಕಾಂಪ್ಲೆಕ್ಸಲ್ಲಿ ಪ್ರಜ್ವಲ್ ಅವರಿಗೆ ಒಂದು ಅವರು ರೌಡಿಗಳ ಹತ್ರ ಒಂದು ಹೊಡೆಯೋದು 3 ಸೀಕ್ವೆನ್ಸ್ ಬರುತ್ತೆ.